ಮೇಡಮ್ ಇಡೀ ತೆಲಂಗಾಣ ಚುನಾವಣೆ ಆಗ್ಬೋದು, ಇದಾಗ್ಬೋದು, ಬಿ ನಾಗೇಂದ್ರ ಅವರ ಹೆಸರನ್ನ ರಾಜೀನಾಮೆ ಕೊಟ್ಟಿದ್ದಂತದ್ದು ಯಾಕೆ? ನೈತಿಕ ಹೊಣೆ ಹೊತ್ತಿನ ಇಲ್ಲ ಭ್ರಷ್ಟಾಚಾರ ಒತ್ತಿರೋಂಥದಕ್ಕ ಇಲ್ಲ ಇವತ್ತು ಅದು ಸಂಪೂರ್ಣವಾಗಿಲ್ಲ. ಬಸವರಾಜ್ ಸರ್, ನಾವು ಮಹಿಳೆಯರಿಗೆ ಅರ್ಹತೆ ಇಲ್ವಾ, ವೋಟ್ ಹಾಕಕ್ ಲಾಯಕ್ ಇರ್ತಾರೆ, ಆಡಳಿತ ನಡ್ಸಕ್ಕೆ ಲಾಯಕ್ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ವಿ. ಅದ್ರಲ್ಲ ಅವ್ರು ಹೇಳಿದ್ರು ಇನ್ನೊಂದು ಉಳಿಸ್ಕೊಂಡಿದೀವಿ, ಅದನ್ನ ಹೆಣ್ಮಕ್ಳಿಗೆ ಕೊಡ್ತೀವಿ ಅಂತ. ಅದೊಂಥರ ಹಂಗೆ ಈ ರಿಸರ್ವೇಶನ್ ಕ್ಯಾಂಡಿಡೇಟ್ ತರ ಹೆಣ್ಮಕ್ಳು ಕೂಡ ಕಾಣಿಸ್ತಾ ಇದ್ದಾರೆ. ಬರ್ತೀನಿ ಸರ್, ಬರ್ತೀನಿ. ಈ ಆರೋಪಗಳು, ಜೈಲಿಗೆ ಹೋಗೋದು, ಕ್ರೈಮು, ಇವೆಲ್ಲವೂ ಮೆರಿಟಾ ಮಿನಿಸ್ಟರ್ ಆಗಕ್ಕೆ? ಮಿನಿಸ್ಟರ್ ಆಗ್ಬೇಕು ಅಂದ್ರೆ ಇಂಥವೆಲ್ಲ ಮಾಡ್ಕೊ ಬರ್ಬೇಕಾ? ಕ್ಲೀನ್ ಆಗಿದ್ರೆ ಅದು ಆಗಲ್ಲ. ನಾನು ಅದೇ ಯೋಚನೆ ಮಾಡ್ತಿದ್ದೆ. ಅರ್ಹತೆ ಅಂತಾರಲ್ಲ, ಯಾವ ಅರ್ಹತೆಗಳು, ಯಾವ ಸಂವಿಧಾನದ ಯಾವ ಪರಿಚಯದಲ್ಲಿ ಇಂತಿಂತ ಅರ್ಹತೆ ಇರಬೇಕು ಅಂತ ಬರೆದಿದ್ದಾರೆ? ಮಂತ್ರಿ ಆಗ್ಬೇಕಾದ್ರೆ ಏನು ಅರ್ಹತೆ ಬರೆದಿದ್ದಾರೆ ಅಷ್ಟು ಮಾತ್ರ ಮಾತಾಡ್ಬೇಕು ನಾವು. ಇನ್ನು ಉಳಿದದ್ದೆಲ್ಲ ಆರೋಪಗಳಿರ್ತವೆ, ಅಪರಾಧಗಳಿರ್ತವೆ. ಈಗ ನೋಡಿ, ನಾಗೇಂದ್ರ ವಿಚಾರ ಮಾತಾಡಿದ್ರು ನಮ್ಮ ಮೇಧು ಕುಮಾರ್, ಕರೆಕ್ಟ್ ಆಗಿದೆ. ಯಾಕಂದ್ರೆ ನೀವು ಭ್ರಷ್ಟಾಚಾರ ಆರೋಪದಲ್ಲಿ ನೀವೇ ರಾಜೀನಾಮೆ ಕೊಟ್ಟಿದ್ದೀರಿ. ಈಗ ಮತ್ತೆ ಅವ್ರನ್ನ ತಗೊಂಡ್ಬರೋದು ಎಂತ ಅನಿವಾರ್ಯತೆ ಏನಿದೆ? ಇಷ್ಟು ಜನ ಮಹಿಳೆಯರಿರುವಾಗ, ಮಹಿಳೆಯರ ಅವಕಾಶ ಮಹಿಳೆಯರಿಗೆ ಸ್ಥಾನಮಾನ ಕೊಡೋ ಅವಕಾಶಗಳು ಇರೋವಾಗ ಯಾಕೆ ತಗೊಂಬಂದ್ರಿ? ಜಮೀರ್ ಯಾಕೆ ತಗೊಂಬಂದ್ರಿ? ಈ ಎರಡು ಆಯ್ಕೆಗಳೆಲ್ಲ ಬಹಳ ಸಂಶಯಾಸ್ಪದ. ಇದೇನೋ ಏನನ್ನ ತೋರಿಸದೆ ಅಂದ್ರೆ, ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದು ಕಡೆ ಯಾವುದೋ ಒತ್ತಡಕ್ಕೆ ಒಳಗಾಗಿ ಎರಡು ಆಯ್ಕೆಗಳನ್ನ ತಗೊಂಡಿದೆ ಅಂತ. ಆಮೇಲೆ ಇವತ್ತು ನೋಡಿ, ಅನೇಕ ಜನ ರಾಜೀನಾಮೆ ಕೊಡೋಕೆ ರೆಡಿ ಆಗಿದ್ದಾರೆ. ಸುಮಾರು ಒಂದು ಯಾರು ನಮ್ಮ ಬೇಲೂರು ಗೋಪಾಲಕೃಷ್ಣ ಆಗಲಿ, ಎನ್ಮೈ ಗೋಪಾಲಕೃಷ್ಣ, ತುಂಬಾ ಜನ ಇದೆ, ಯಶವಂತ ರಾಯಗೌಡ ಆಗಲಿ, ತುಂಬಾ ಜನ ರೆಡಿ ಆಗಿದ್ದಾರೆ. ಒಂದು ಮಟ್ಟದಲ್ಲಿ ಈ ರೀತಿಯ ರಾಜೀನಾಮೆ, ಮಂತ್ರಿ ಸ್ಥಾನ ಸಿಗದೆ ಹೋದ್ರೆ ರಾಜೀನಾಮೆ ಕೊಟ್ಟು ಅಥವಾ ರಾಜೀನಾಮೆ ಕೊಡುವ ಒಂದು ಬೆದರಿಕೆ ಹಾಕಿ ಮಂತ್ರಿ ಆಗಬಲ್ಲೆ ಅಂತ ಅಷ್ಟು ಧೈರ್ಯ ಇದೆ ಅವ್ರಿಗೆ. ಅದು ನಾನು ಹೇಳ್ತಾ ಇದ್ದೇನೆ. ವೇರ್ ಇಸ್ ದ ಡಿಸ್ಪ್ಯಾರಿಟಿ ಹಿಯರ್? ಮಹಿಳೆಯರು ಏನು ಕೇಳಲ್ವಲ್ಲ, ಹೆಂಗಾದ್ರೂ ನಡ್ಸ್ಕೊಂಡ್ಬಿಡ್ಬೋದು ಅಂತ. ಮಹಿಳೆಯರು ಏನು ಕೇಳಲ್ವಲ್ಲ. ನಾನು ಕೇಳೋದು ಎಲ್ಲ ರಾಜಕೀಯ ಪಕ್ಷಗಳಿಗೆ. ಸರ್, ನನಗೆ ಇದು ನನ್ನ ಗಮನಕ್ಕೆ ಬಂದಿಲ್ಲ, ಹಾಗಾಗಿ ನಿಮ್ಮ ಅನುಭವವನ್ನ ಕೇಳ್ತಾ ಇದ್ದೀನಿ. ನನ್ನ ಜಾತಿಯವನಿಗೆ, ನನ್ನ ಸಮುದಾಯದವನಿಗೆ ಮಂತ್ರಿ ಮಾಡಲಿಲ್ಲ ಅಂದ್ರೆ, ನಮ್ಮ MLAಗೆ ಮಂತ್ರಿ ಮಾಡಲಿಲ್ಲ ಅಂದ್ರೆ ಮುತ್ತಿಗೆ ಹಾಕ್ತೀವಿ, ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ, ನಡು ರೋಡಲ್ಲೇ ಮಲ್ಕತ್ತೀವಿ ಅಂತ ಹೇಳುವ ಇಷ್ಟೂ ಕಾರ್ಯಕರ್ತರು ಹೆಣ್ಮಕ್ಳು ವಿಚಾರ ಅಂತ ಬಂದಾಗ ಒಂದು ಹೆಜ್ಜೆ ಹಿಂದಕ್ಕೆ ಇಡ್ತಾರಲ್ಲ, ಅದೇ ಹೆಣ್ಮಕ್ಳು ಯಾರು MLA ಆಗಿರ್ತಾರೆ. ಮಹಿಳೆಯರು ಸ್ವಲ್ಪ ಸೌಮ್ಯರು ಅಲ್ವಾ? ಒಂದು ಇನ್ನೊಂದೇನಂದ್ರೆ ಇದನ್ನೆಲ್ಲ ಹೇಳ್ಕೊಟ್ಟು ಮಾಡಿಸೋದ ಉಳ್ದವ್ರ ಹಂಗ ಹೇಳ್ಕೊಟ್ಟು ಮಾಡಿಸೋದು. ಮತ್ತೆ ದೇ ಆರ್ ಆಲ್ ಸ್ಪಾನ್ಸರ್ಡ್, ನೋ ಡೌಟ್ ಅಬೌಟ್ ಇಟ್. ಇವೆಲ್ಲ ಬೀದಿ ಬದಿ ಏನು ಹೋರಾಟಗಳಾಗ್ತಾವಲ್ಲ, ಅದು ಯಾವುದೇ ರಾಜಕೀಯ ಪಕ್ಷ ಆಗಿರಲಿ, ದೇ ಆರ್ ಆಲ್ ಪೇಡ್, ದಟ್ಸ್ ಡಿಫ್ರೆಂಟ್ ಥಿಂಗ್. ಬಟ್ ನಾನು ಹೇಳೋದು, ಕಾಂಗ್ರೆಸ್ನ ಮಹಿಳಾ ಘಟಕ ಏನ್ ಮಾಡ್ತಾ ಇದೆ? ಪ್ರಶ್ನೆ. ಕಾಂಗ್ರೆಸ್ನ ಮಹಿಳಾ ಕಾಂಗ್ರೆಸ್ ಇದೆ, ಅದರ ಅಧ್ಯಕ್ಷರು ಏನ್ ಮಾಡ್ತಿದ್ದಾರೆ? ಯಾರ ಹಿತಾಸಕ್ತಿಯನ್ನು ಕಾಪಾಡ್ತಿದ್ದಾರೆ ಅವರು? ಯಾಕೆ ಈ ಚರ್ಚೆ ಆಗೋದಿಲ್ಲ? ಇನ್ನೊಂದು, ಒಟ್ಟಾರೆ ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ನಾರಾಯಣ ಸ್ವಾಮಿ ಆಗಲಿ, BJP ಯದುಕುಮಾರ್ ಆಗಲಿ, ಆಪ್ ಆಗಲಿ, ಮತ್ತು ಇನ್ನೊಂದು ಯಾವುದೇ ರಾಜಕೀಯ ಪಕ್ಷ ಆಗಲಿ, ನನಗೆ ಐ ವಾಂಟ್ ಅ ಕ್ಲಾರಿಟಿ. ನೀವು ನಿಮ್ಮ ಸಂಪುಟದಲ್ಲಿ ಎಷ್ಟು ಪ್ರತಿಶತ ಸೀಟುಗಳನ್ನು ಮಹಿಳೆಯರಿಗೆ ಮೀಸಲಿಡ್ತೀರಿ? ಒಂದು ಪಾಲಿಸಿ ಇದೆಯಾ? ಎಷ್ಟು ಪರ್ಸೆಂಟ್ ಬಿ ಫಾರ್ಮ್ ಅನ್ನ ನೀವು ಪಕ್ಷದಲ್ಲೇ ಕೊಡ್ತೀರಿ? ಏನಾದ್ರೂ ಒಂದು ಪಾಲಿಸಿ ಇದೆಯಾ? ಅದು ಕೇವಲ ಚುನಾವಣಾ ಆಯೋಗ ಮೀಸಲಿಟ್ಟ ಕ್ಷೇತ್ರಗಳಿಗೆ ಮಾತ್ರ ನೀವು ಕೊಡ್ತೀರಾ, ಅಥವಾ ನಿಮ್ಮ ಪಕ್ಷದ ಒಂದು ಸೈದ್ಧಾಂತಿಕ ಒಲವಿನ ಪ್ರಕಾರ ಆತರ ಒಂದು ಪಾಲಿಸಿ ಇದೆಯಾ? ಒಂದು ಪ್ರಣಾಳಿಕೆಯಲ್ಲಿ ಒಂದು ಮಾತಿದೆಯಾ? ರಿಸರ್ವೇಶನ್ ಕೊಡೋದು ಬಿಡೋದು ಸಂಸತ್ನ ಚರ್ಚೆ ಮಾಡೋದು ಬೇರೆ. ಆಂತರಿಕವಾಗಿ ನಿಮ್ಮ ರಾಜಕೀಯ ಪಕ್ಷದಲ್ಲಿ ನಿಮ್ಮ ನಿಲುವು ಏನು, ನಿಮ್ಮ ಧೋರಣೆ ಏನು, ನಿಮ್ಮ ಆಕ್ಷನ್ ಏನು? ಆಕ್ಷನ್ ಸ್ಪೀಕ್ಸ್ ಲೌಡರ್ ದನ್ ವರ್ಡ್ಸ್. ನಿಮ್ಮ ಮಾತಿಗಿಂತ ಕೃತಿ ಮುಖ್ಯ. ಕೃತಿಯಲ್ಲಿ ಏನು ತೋರಿಸ್ತಾ ಇದ್ದೀರಿ? ಇವೆಲ್ಲ ಮುಖ್ಯ ಆಗ್ತವೆ. ಇನ್ನೊಂದು ಬಾಕಿ ಇದೆ, ಕೊಟ್ಬಿಡ್ತೀವಿ ಅವ್ರಿಗೆ ಅಂದ್ರೆ ಮತ್ತೆ ಬರೆದ್ರೆ ಯಾಕೆ ಹೆಸರು? ನೀವು ಒಂದೇ ಒಂದು ಹೆಸರು, ಕನ್ನರಿಸುವ ತಂತ್ರ ಇದು. ಒಂದು ಸ್ಥಾನ ಕೊಟ್ಟು ಕನ್ನರಿಸುವ ತಂತ್ರ ಕೊಟ್ಟುಬಿಟ್ಟಿದ್ವಿ ನಾವು. ಇದು ಕನ್ನರಿಸುವುದು ಅಂದ್ರೆ ನೀವು ಬೇಸಿಕಲಿ ನೀವು ಎಷ್ಟು ಏನೇ ಮಾತಾಡಿ. ಸರ್, ಇವರು ಆರಂಭದಲ್ಲಿ ಮಾಡಿದಾಗಲೇ ಧ್ವನಿ ಎತ್ತಿದ್ರು, ಮಾಧ್ಯಮದವರು ಧ್ವನಿ ಎತ್ತಿದ್ರು, ಎಲ್ಲರೂ ಪ್ರಶ್ನೆ ಮಾಡಿದ್ರು, ಶಾಸ್ತ್ರಕ್ಕೊಬ್ಬ ಹೆಣ್ಮಗಳನ್ನ ತಗೊಳ್ಳಿಲ್ವಲ್ರಿ ನೀವು ಅವತ್ತು ಅಂತ. ಎರಡನೇ ಹಂತದಲ್ಲೂ ಇಂಥ ಎಡ್ವರ್ಟ್ ಮಾಡ್ಕೊಳ್ತಾರೆ ಅಂದ್ರೆ ಅಷ್ಟೊಂದು ಜಿಡ್ಡು ಬಿದ್ದೋಗ್ಬಿಟ್ಟಿದ್ಯಾ? ಜಿಡ್ಡು ಬಿದ್ದೋಗಿದೆ. ಮತ್ತೆ ಇನ್ನೊಂದೇನಾಗಿದೆ, ಒಂದು ಈ ತರದ ಒಂದು ಬ್ರೂಟ್ ಮೆಜಾರಿಟಿ ಇದೆ ಅಲ್ಲ, 140, ಆ ಮೆಜಾರಿಟಿ ಅವರಿಗೆ ಒಂದು ರೀತಿ ಅರೋಗನ್ಸ್ ಕೊಡ್ತದೆ ಅವ್ರಿಗೆ. ನಮ್ಮನ್ನ ಯಾರು ಏನ್ ಮಾಡ್ಕೋತಾರೆ? ಹೋದ್ರೆ ಹೋಗ್ಲಿ, ಬೈದ್ರೆ ಇರ್ಲಿ. ಹೆಣ್ಮಕ್ಳೇ ಮೇನ್ ಪಾತ್ರ. ಹೌದು, ಅಬ್ಸಲ್ಯೂಟ್ಲಿ ಎಸ್. ಬಟ್ ನಮ್ದು ಎಂತ ಎಡ್ವರ್ಟ್ ಅಂದ್ರೆ, ಹೆಣ್ಮಕ್ಳು ಕೇಳ್ತಿಲ್ಲ, 2,000 ರೂಪಾಯಿ ಕೊಟ್ಟು ಫ್ರೀ ಬಸ್ ಕೊಟ್ರು ಅಂತ ನಾವು ಸುಮ್ನಾಗ್ತಾ ಇದೀವಾ? No, you should not. ಆತರ ಆಗಿದ್ರೆ ಬಹಳ ಇಟ್ ಈಸ್ ಕ್ವೈಟ್ ವರಿಸಮ್, ಚಿಂತಾಜನಕ. ಅದು ಯು ಮಸ್ಟ್ ರೇಸ್ ಯುವರ್ ವಾಯ್ಸ್. ಸಮಾನತೆ, ಮಹಿಳಾ ಸಮಾನತೆ ಪದ ಯಾರ್ದು ಸರ್? BJP ಅವ್ರದಲ್ಲ, ಕಾಂಗ್ರೆಸ್ ಅವ್ರದ್ದೇ. ಹೌದು ಹೌದು. ಎಸ್, ಏನು ಹೇಳ್ತಾ ಇದ್ರಿ ಮೇಡಮ್?
ನನ್ನ ಇವಾಗ ನೀವು ಹೇಳಿದ್ರಲ್ಲ, ನೀವು ಪ್ರಶ್ನೆ ಮಾಡಬೇಕಾದ್ರೆ ಕೇಳಿದ್ರಿ, ಈ ಜಾತಿ ನನಗೆ ಆದರೂ ಕೊಡಲೇಬೇಕು ಅಂತ ಹೋರಾಟ ಮಾಡಿ, ಆಮೇಲೆ ಪೇಪರಲ್ಲಿ ಕೂಡ ಬಂತು ಇದು ಅಹಂದ ಇದು ಎಲ್ಲ ಸೂಕ್ಷ್ಮತೆಗಳನ್ನ ನೋಡಿಕೊಂಡು ಡಿಸ್ಟ್ರಿಬ್ಯೂಟ್ ಮಾಡಿರೋ ಕ್ಯಾಬಿನೆಟ್ ಪೊಸಿಷನ್ಸ್ ಅಂತ ಹೇಳಿ. ಆದರೆ ಇದರಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ. ನಮ್ಮ ಸಮಾಜ ಒಂದು ಕಡೆ ಪುರುಷ ಪ್ರಧಾನತೆ ಅಂತ ನಾವು ಪೇಟ್ರಿಯಾರ್ಕಿ ಅಂತ ಏನು ಹೇಳ್ತೀರಿ ಅದೊಂದು, ಇನ್ನೊಂದು ಕಾಸ್ಟ್, ಈ ಲೆಕ್ಕ ತುಂಬ ಆ ಕಾಸ್ಟ್ ಐಡೆಂಟಿಟಿ ಈಕ್ವೇಷನ್ಸ್ ತುಂಬ ಮುಖ್ಯ. ಆದರೆ ಮಹಿಳೆಯರು ಕಾಸ್ಟ್ನ ರೆಪ್ರೆಸೆಂಟ್ ಮಾಡ್ತಾರಾ ಅನ್ನೋದು ದೊಡ್ಡ ಪ್ರಶ್ನೆ. ನಾವು ಮಹಿಳೆಯರು ಅಂತ ನಾವು ಜನರಲ್ ಆಗಿ ಹೇಳೋದಕ್ಕಿಂತ ವಾಟ್ ಕಾಸ್ಟ್ ಡೂ ದ ವಿಮೆನ್ ರೆಪ್ರೆಸೆಂಟ್. ಇವಾಗ ನಮ್ಮ ಕರ್ನಾಟಕದಲ್ಲಿ ಮೀಸಲಾತಿ ಪಟ್ಟಿಗಳಲ್ಲಿ ಮ್ಯಾಟ್ರಿಕ್ಸಲ್ಲಿ ವುಮೆನ್, SC ವುಮೆನ್, ST ವುಮೆನ್, ಮೈನಾರಿಟಿ ವುಮೆನ್ ಅಂತೆಲ್ಲ ವಿಭಜನೆ ಮಾಡಿ ಇದು ಮಾಡ್ತೀವಿ, ಸೆಲೆಕ್ಷನ್ ಮಾಡ್ತೀವಿ. ಇಫ್ ಯು ಗೋ ಟು ದ ಮ್ಯಾಟ್ರಿಕ್ಸ್ ಬೀಯಿಂಗ್ ಪ್ರಪೋಸ್ಡ್ ಫಾರ್ ಇದು MP ಪಾರ್ಲಿಮೆಂಟ್ ಅಂದರೆ ಅದಿಲ್ಲ, ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅಂತ ಒಂದು ಧೋರಣೆ ಮುಂದೆ ಬರ್ತಾ ಇದೆ ಇವಾಗ ವಿಮೆನ್ಸ್ ರಿಸರ್ವೇಷನ್ ಬಿಲ್ ಕಾಂಟೆಕ್ಸ್ಟಲ್ಲಿ ನಾವು ನೋಡಬೇಕಾದ್ರೆ. ಆದರೆ ಮಹಿಳೆಯರನ್ನ ಡೂ ದೇ ರಿಯಲಿ ರೆಪ್ರೆಸೆಂಟ್ ದೇರ್ ಕಾಸ್ಟ್, ಇದು ತುಂಬ ಮುಖ್ಯ. ನಾಟ್ ಓನ್ಲಿ ಡೂ ದೇ ರೆಪ್ರೆಸೆಂಟ್ ದ ಜೆಂಡರ್, ದೇ ಆಲ್ಸೋ ರೆಪ್ರೆಸೆಂಟ್ ದ ಕಾಸ್ಟ್. ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಐ ವುಡ್ ಲೈಕ್ ಟು ಸೇ ಒನ್ ಮೋರ್ ಲಾಸ್ಟ್ ಥಿಂಗ್ ಮೇಡಮ್. ನೀವು ಇವಾಗ ನಮ್ಮಲ್ಲಿ ಇವಾಗ ನನ್ನ ಲಿಸ್ಟಲ್ಲಿ 10 ಜನ ಮಹಿಳೆಯರು ಇವಾಗ ಶಾಸಕರು MLS ಇದ್ದಾರೆ ನಮ್ಮ ಇದರಲ್ಲಿ. ಅದರಲ್ಲಿ ಐ ಥಿಂಕ್ 5 or 6 ಆರ್ ಒಂದು SC ಇದೆ, ಒಂದು SC 1 2 3 4 SC women are there and 1 ST woman is there. This is because of reservation. ಸರ್ ಅಂದ್ರೆ ಅವ್ರ ಪ್ರಶ್ನೆ ಸಿಂಪಲ್. ಮಹಿಳೆಯರು ಅಂದ ತಕ್ಷಣ ನಾನು ಜಾತಿ ಪ್ರತಿನಿಧಿಸಲ್ವಾ, ಪ್ರಾದೇಶಿಕತೆಯನ್ನ ಪ್ರತಿನಿಧಿಸಲ್ವಾ? ಎಕ್ಸಾಂಪಲ್ ನಾನು ಉತ್ತರ ಕೊಡ್ತಾ ಹೋಗ್ತೀನಿ ಸರ್. ಅಹಿಂದ ಅಂತ ಬಂದಾಗ ಅಲ್ಪಸಂಖ್ಯಾತರು ತಗೊಳ್ಳಿ, ಫಾತಿಮಾ ಅವ್ರಿಗೆ ಕೊಡ್ಬೋದಿತ್ತಲ್ಲ. 3 ಜನ ಗಂಡು ಮಕ್ಳು ನಿಲ್ಸೋ ಬದಲು ನೀವು ಫಾತಿಮಾ ಅವರು ಅಲ್ಪಸಂಖ್ಯಾತರ ಮುಖ ಆಗ್ತಾ ಇರ್ಲಿಲ್ವಾ? ಮುಸ್ಲಿಂ ಸಮುದಾಯ ಅವ್ರನ್ನ ಒಪ್ಕೊಳ್ತಾ ಇರ್ಲಿಲ್ವಾ ಮಂತ್ರಿಗಿರಿ ಮಾಡಿದ್ರೆ? ದಲಿತರು ಅಂತಾನೆ ಬರೋಣ. ನಯನಾ ಮೋಟಮ್ ಅವ್ರನ್ನ ಮಹಿಳೆಯರು ಅಂತ ಚಿಕ್ಕಮಗಳೂರಿನಲ್ಲಿ 5 ಕ್ಷೇತ್ರಗಳನ್ನು ಕೊಟ್ಟಿದೀವಿ, ಒಬ್ಬ ಹೆಣ್ಮಕ್ಳಿಗೆ ಅಥವಾ ಒಬ್ರಿಗೆ ಮಂತ್ರಿ ಮಾಡಿದಿರಿ ಅಂತ. ಇನ್ನೊಂದು ದಲಿತ ಸಮುದಾಯ ಅಂತ ಪ್ರತಿನಿಧಿಸ್ತಾ ಇರ್ಲಿಲ್ವಾ ನಯನಾ ಮೋಟಮ್ಮ? ಆ ತಾಕತ್ ಇರ್ಲಿಲ್ವಾ ಅವರಿಗೆ? ಬೇಡ, ರೂಪ ಅವ್ರನ್ನೇ ತಗೊಳ್ಳಿ. ಯಾರು ಮಗಳು? ಮುನಿಯಪ್ಪ ಅವರ ಮಗಳು. ದಲಿತ ಸಮುದಾಯವನ್ನ ಆ ಹೆಣ್ಮಗಳು ಪ್ರತಿನಿಧಿಸಲ್ಲ ಅಂತ ಹೇಳ್ತಾರ? ಅಂದ್ರೆ ಜಾತಿ ಪ್ರತಿನಿಧಿಸೋಕೆ ಗಂಡು ಮಕ್ಳೇ ಬೇಕು, ಪ್ರಾದೇಶಿಕತೆಯನ್ನ ಪ್ರತಿನಿಧಿಸೋಕೆ ಇಲ್ಲೂ ಕೂಡ ಗಂಡು ಮಕ್ಳೇ ಬೇಕಾ? ಇವರೆಲ್ಲ ಓಟೆ ಹಾಕಿಸ್ಕೊಂಡಿರೋದು ಸರ್, ನೋಟ್ ಕೊಟ್ಟಲ್ಲ ಬಂದಿರೋದು, ಇವರು ಕೂಡ ಓಟೆ ಹಾಕಿಸ್ಕೊ ಬಂದಿರೋದು. ಅಬ್ಸಲ್ಯೂಟ್ಲಿ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಅದು ಮೇಡಮ್ ಕೇಳೋದು. ಈಗ ಡೂ ವಿಮೆನ್ ರಿಪ್ರೆಸೆಂಟ್ ಕ್ಯಾಸ್ಟ್? ಒಂದು ಪೊಲಿಟಿಕಲಿ ಎಸ್, ದೇ ಹ್ಯಾವ್ ಎವ್ರಿ ರೈಟ್ ಟು ರಿಪ್ರೆಸೆಂಟ್, ನಾಟ್ ಓನ್ಲಿ ರೈಟ್, ದೇ ಕ್ಯಾನ್ ನ್ಯಾಚುರಲಿ ರಿಪ್ರೆಸೆಂಟ್ caste, religion, region, whatever. ಆದರೆ ಇಟ್ಸ್ ಆಲ್ಸೋ ಕ್ವಶನ್ ಆಫ್ ಸ್ಕ್ರಿಪ್ಚರ್ಸ್. ನಮ್ಮ ಭಾರತದ ಸಮಾಜದಲ್ಲಿ ಈ ಜಾತಿ ಮತ್ತು ಹೆಣ್ಮಕ್ಳ ಬಗ್ಗೆ ಒಂದು ಕಲ್ಪನೆ ಇದೆ ಅಲ್ಲ, ಅದನ್ನು ನಮ್ಮ ಧರ್ಮ ಗ್ರಂಥಗಳಿಂದ ಬಂದಿದೆ. ಇದು ಪುರುಷ ಪ್ರಧಾನ. ಒಂದು ನಿಮಿಷ ವಿದ್ಯಾ, ಏನಾಗಿದೆ ಗೊತ್ತಾ? ಆಲ್ ರಿಲಿಜನ್ಸ್ ವಿದೌಟ್ ಎನಿ ಎಕ್ಸೆಪ್ಷನ್ಸ್, ದೇ ಆರ್ ಓನ್ಲಿ ಟು ಪ್ರಮೋಟ್ ಮೆನ್. ಅವೆಲ್ಲ ಪುರುಷ ಪ್ರಧಾನ. ಅವೆಲ್ಲೂ ಕೂಡ ಎಲ್ಲೋ ಒಂದು ಕಡೆ ಮಹಿಳೆಯರ ಏಳಿಗೆಯನ್ನ, ಮಹಿಳೆಯರ ಪ್ರಾತಿನಿಧ್ಯವನ್ನ ಬಹಿರಂಗದಲ್ಲಿ, ರಾಜಕೀಯ ಬಹಿರಂಗದ ಲೈಫಲ್ಲಿ, ಪಬ್ಲಿಕ್ ಲೈಫಲ್ಲಿ ಪ್ರಮೋಟ್ ಮಾಡೋದಿಲ್ಲ. ದ್ಯಾಟ್ಸ್ ಅ ವೆರಿ ಡೀಪ್ಲಿ ಇನ್ಗ್ರೇನ್ಡ್ ಪೇಟ್ರಿಯಾರ್ಕಿ ಇನ್ ದಿಸ್ ಸೊಸೈಟಿ. ಅದರ ಕಾನ್ಸಿಕ್ವೆನ್ಸ್ ಇದು ಅಷ್ಟೇ, ಅದರ ಕಾನ್ಸಿಕ್ವೆನ್ಸ್ ಇದು. ಅಂಡ್ ಇಟ್ ಇಸ್ ಕಂಡೆಮ್ನೇಬಲ್. ಅಟ್ ದಿಸ್ ಡೇ ಅಂಡ್ ಏಜ್ we should not be so regressive. It's very regressive to think that only men will represent a caste, only men will represent a particular party. It's very regressive. ಮತ್ತು ಕೊಡ್ಬೇಡಿ, ಟಿಕೆಟ್ ಕೊಡ್ಬೇಡಿ. ಹೌದು, ಟಿಕೆಟ್ ಕೊಡ್ಬೇಡಲ್ಲ. ಮತ್ತೆ ಮಹಿಳಾ ಮೀಸಲಾತಿ ಮಾತಾಡ್ತೀರಿ. ನಾರಾಯಣ್